ಹಾಯ್ ನಮಸ್ಕಾರ ಎಲ್ರಿಗೂ ಪವಿತ್ರ ಪವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಮಿನಿ ಲಾಗ್ನ ಪೂರ್ತಿಯಾಗಿ ನೋಡ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಈ ಲಾಗ್ ಬಂದ್ಬಿಟ್ಟು ಭೀಮನಾಮಾಸೆಯ ಸ್ಪೆಷಲ್ ಲಾಗ್ ಆಗಿರುತ್ತೆ. ಈ ಲಾಗ್ ಅಲ್ಲಿ ಭೀಮನಾಮಾಸೆ ಯಾಕೆ ಮಾಡ್ತಾರೆ ನಿಮಗೆಲ್ಲ ಆಲ್ರೆಡಿ ತಿಳಿದಿದ್ರೆ ಒಳ್ಳೇದು, ತಿಳಿಲಾರ್ದವ್ರಿಗೆ ನನಗೆ ಗೊತ್ತಿರೋದು ಹೇಳ್ತಾ ಹೋಗ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಇಲ್ಲಿ ಫಸ್ಟ್ ನಾನು ಮನೆಯಲ್ಲಿ ಪೂಜೆ ಮಾಡಿಕೊಂಡು ಅದಾದ್ಮೇಲೆ ನಮ್ಮ ಪತಿರಾಯರಿಗೆ ನಾನು ಪೂಜೆ ಮಾಡ್ತಾ ಇದ್ದೀನಿ, ಅಂದ್ರೆ ಪಾದ ಪೂಜೆ ಮಾಡ್ತಾ ಇದ್ದೀನಿ. ಈ ಭೀಮನಾಮಾಸೆಯಲ್ಲಿ ಮದುವೆ ಆದವರು ಮತ್ತೆ ಮದುವೆಯಾಗದವರು ಸಹ ಇದನ್ನ ಪೂಜೆ ಮಾಡ್ತಾರೆ. ಸೊ ಮದುವೆ ಆದವರು ತಮ್ಮ ಪತಿಯ ದೀರ್ಘಾಯುಷ್ಯ, ಆರೋಗ್ಯ ಮತ್ತೆ ಯೋಗಕ್ಷೇಮಕ್ಕಾಗಿ ಈ ವ್ರತವನ್ನು ಮಾಡ್ತಾರೆ. ಅದೇ ಮದುವೆ ಆಗದವರು ಶಿವನಿಗೆ ಭೀಮನಂತ ಶಕ್ತಿ ಇರುವ ಗಂಡ ಸಿಗ್ಲಿ ಅಂತ ಪೂಜೆ ಮಾಡ್ತಾರೆ. ಈ ಪಾದ ಪೂಜೆಯನ್ನು ಯಾವ ರೀತಿ ಮಾಡ್ಬೇಕಂದ್ರೆ, ಪತ್ನಿಯರು ಪತಿದೇವರ ಪಾದಗಳನ್ನು ತೊಳೆದು ಅರ್ಶಿನ ಕುಂಕುಮ ಹಚ್ಚಿ ನಮಸ್ಕಾರ ಮಾಡಬೇಕು. ಇದೆಲ್ಲ ಎಲ್ಲರಿಗೂ ಗೊತ್ತೇ ಇರುತ್ತೆ, ಬಟ್ ನಿಜವಾಗ್ಲೂ ಇದನ್ನ ಮಾಡ್ತಾ ಇದ್ರೆ ನಂಗೊಂದು ಮೈಂಡಲ್ಲಿ ಓಡ್ತಾ ಇತ್ತು. ಏನಂದ್ರೆ, ಸೊ ದಿನವೆಲ್ಲ ನಾವು ಪತಿ ಹತ್ರ ಏನೋ ಒಂದು ವಿಚಾರಕ್ಕಾಗಿ ವಾದಾಡ್ತಾನೇ ಇರ್ತೀವಿ. ಸೊ ಯಾರು ಮನೆಯಲ್ಲಿ ಜಗಳ ಆಡ್ದೋ ಇರೋ ಪತಿ ಪತ್ನಿ ಅಂತೂ ಇಲ್ಲದೆ ಇರೋಕ್ಕೆ ಸಾಧ್ಯನೇ ಇಲ್ಲ. ಪ್ರತಿಯೊಬ್ಬರು ಮನೆಯಲ್ಲಿ ವಾದ ವಿವಾದಗಳು ಅನ್ನೋದು ಆಗ್ತಾನೆ ಇರ್ತವೆ. ನಾವು ಇವತ್ತು ಅವ್ರ ಜೊತೆ ಯಾವುದೇ ರೀತಿ ವಾದ ವಿವಾದ ಮಾಡ್ದೇನೆ ಖುಷಿಯಾಗಿ ಅವ್ರ ಆರೋಗ್ಯ ಆಯುಷು ಜಾಸ್ತಿ ಆಗಲಿ ಅಂದ್ಬಿಟ್ಟು ಅವ್ರ ಸಲುವಾಗಿ ನಾವು ದೇವ್ರ ಹತ್ರ ಕೇಳ್ಕೊಳ್ತೀವಿ. ಅದಾದಮೇಲೆ ಇಲ್ಲಿ ನಾನು ಭಗವಂತನಿಗೆ ತುಂಬಾ ಕೃತಜ್ಞತಳಾಗಿರ್ತೀನಿ. ಯಾಕಂದರೆ ಇಂಥ ಒಳ್ಳೆ ಪತಿರಾಯರ ನನಗೆ ಸಿಕ್ಕಿರೋದು ನನ್ನ ಭಾಗ್ಯ ಅಂತಲೇ ಹೇಳ್ಬೋದು. ಯಾಕಂದರೆ ಈಗಿನ ಕಾಲದಲ್ಲಿ ನಂದೇ ನಡಿಬೇಕು, ನಿಂದೇ ನಡಿಬೇಕು ಅಧಿಕಾರ ಅನ್ನೋ ಕಾಲ ಇದು. ಆದರೆ ನಮ್ಮ ಪತಿರಾಯರಂತೂ ನಿಜವಾಗ್ಲೂ ಯಾರು ಹೆಂಗೆ ಅಂತ ನಾನಂತೂ ಗೊತ್ತಿಲ್ಲ ನನಗಂತೂ, ಬಟ್ ನಮ್ಮ ಪತಿರಾಯರು ಈ ವಿಚಾರದಲ್ಲಿ ಅಂತೂ ತುಂಬಾ ಒಳ್ಳೆಯವರು. ಏನಪ್ಪ ಇವರು ಪಾದ ಪೂಜೆ ಮಾಡೋದು ಬಿಟ್ಟು ಹೊಗಳ್ತಾ ಇದ್ದಾರೆ ಪತಿನ ಅಂತ ಅನ್ಕೋಬೇಡಿ. ಸೊ ಅವ್ರ ಬಗ್ಗೆ ಸ್ವಲ್ಪ ನಿಮಗೆ ಹೇಳಿದೆ ಅಷ್ಟೇ. ಈ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಿ ಅಲ್ವಾ, ಸೊ ನನಗೆ ಕೈಗೆ ಕಂಕಣ ಕಟ್ತಾ ಇದ್ದೀನಿ ಅಲ್ವಾ. ನಮ್ಮ ಚಿನ್ನಿ ಹಂಗಲ್ಲ ಮಮ್ಮಿ ಹಿಂಗೆ ಕಟ್ಟು ಅಂತಂದರೆ, ಈ ನೋಡ್ರಿ ಈಗಿನ ಕಾಲದಲ್ಲಿ ಮಕ್ಕಳು ಎಷ್ಟು ಹುಷಾರಾಗಿದ್ದಾರೆ ಅಂದರೆ, ಸೊ ನಮ್ಮ ಪುಟ್ಟ ನನಗೆ ವಿಡಿಯೋ ಮಾಡ್ತಾ ಇದ್ದಾನೆ. ನಮ್ಮ ಚಿನ್ನಿ ನನಗೆಲ್ಲ ಗೈಡ್ ಮಾಡ್ತಾ ಇದ್ದಾಳೆ, ಮಮ್ಮಿ ಹಂಗೆ ಕಟ್ಟಬಾರ್ದು ಹಿಂಗೆ ಕಟ್ಟು ದಾರಾನ ಅಂತೇಳ್ಬಿಟ್ಟು. ನನಗೆ ಅನ್ನಿಸ್ತದೆ, ಅಬ್ಬಬ್ಬಬ್ಬ ಇವರು ನಮಗೆ ಹೇಳ್ಕೊಡೋಷ್ಟು ಆಗ್ಬಿಟ್ಟಾರೆ. ಇನ್ನು 2.5 ಇಯರು 6 ಇಯರ್ಸ್ ಇದ್ದಾರೆ ನೋಡಿ ಅಂತ ನನಗೆ ಅನಿಸ್ತದೆ. ಸೊ ಒಂದು ಕುಂಕುಮ ಇಡ್ತಿದ್ರು, ಅವ್ರ ಪಪ್ಪಗೆ ಹೇಳ್ತಾರೆ, ಪಪ್ಪ ಹಂಗಲ್ಲ ಪಪ್ಪ ಹಿಂಗಿಡು ಅಂತ. ನೋಡ್ರಿ ಅಲ್ಲಿ ನಮ್ಮ ಚಿನ್ನಿ ಯಾವ ರೀತಿ ಕುಂತು ಸ್ಮೈಲ್ ಮಾಡ್ತಾ ಇದ್ದಾಳೆ, ಅವ್ರ ಪಪ್ಪಗೆ ಎಲ್ಲನೂ ಹೇಳ್ಕೊಡ್ತಾ ಇದ್ದಾಳೆ. ಇನ್ನೊಂದು ಕಡೆ ನಮ್ಮ ಪುಟ್ಟ ಪಾಪ ಮೊಬೈಲ್ ಹಿಡ್ಕೊಂಡ್ಬಿಟ್ಟು ವಿಡಿಯೋನ ಶೂಟ್ ಮಾಡ್ತಾ ಇದ್ದಾನೆ. ನಾನು ಹೇಳ್ತಾ ಇದ್ದೀನಿ ಸರಿಯಾಗಿ ಬಂದರೆ ತೆಗಿ, ಇಲ್ಲ ಅಂದರೆ ತೆಗಿಬೇಡ ಅಂತ. ಆದರೂ ಮಮ್ಮಿ ನಾನು ಟ್ರೈ ಮಾಡ್ತೀನಿ ಆದಷ್ಟು ಅಂತ ಹೇಳ್ತಾ ಇದ್ದಾನೆ. ನನಗಂತೂ ಎಲ್ಲರೂ ನೋಡಿಬಿಟ್ಟು ನಗು ಬಂತು. ಬಟ್ ಒಂಟಿಯಾಗಿ ಈ ಥರ ಫ್ಯಾಮ್ಲಿಯಲ್ಲಿ ಮಾಡ್ಕೋಬೇಕಂದ್ರೆ ತುಂಬಾ ಬೇಜಾರು ಅನಿಸುತ್ತೆ, ಯಾರಿಗೂ ಯಾರು ಇಲ್ಲಲ್ಲ ಅಂತ. ನಮ್ಮ ಪತಿರಾಯರಂತೂ ಯಾಕಪ್ಪ ಇದೊಂಥರ ಫೀಲ್ ಮಾಡ್ಕೊಂಡು ಪೂಜೆ ಮಾಡ್ತಿದ್ದೀಯಾ ಅಂತ ಕೇಳಿದರು. ನನಗೆ ಮಾಡಲೇಬೇಕಲ್ವ, ಈಗ ನಾನು ಆಲ್ಮೋಸ್ಟ್ ಮದುವೆ ಆದಾಗಿಂದ ಮಾಡ್ಕೊತ ಬರ್ತಾಯಿದ್ದೀನಿ ಪಾದ ಪೂಜೆ, ಹಂಗಾಗಿ ಬಿಡಬಾರ್ದು ಅಂಥೇಳಿ ಮಾಡ್ತಾಯಿದ್ದೆ. ಯಾಕಂದರೆ ಬೇಜಾರಿತ್ತು, ಯಾಕೋ 4 ಜನ 4 ಗೋಡೆಗಳ ಮಧ್ಯೆ ಮಾಡ್ಕೊಳ್ತಾ ಇದ್ದೀನಿ ಅಲ್ಲ ಅಂತ ಹೇಳ್ಬಿಟ್ಟು. ಪಾದ ಪೂಜೆ ಎಲ್ಲ ಮುಗ್ದಿದೆ. ಅದಾದಮೇಲೆ ರೀ ನಂಗೆ ಏನಾದರೂ ಗಿಫ್ಟ್ ಕೊಡು ಅಂತ ಕೇಳಿದರೆ, ನೀನು ಮುಂಚೆನೇ ಹೇಳಿಲ್ಲಲ್ಲ ನಾನು ಪಾದ ಪೂಜೆ ಮಾಡ್ತೀನಿ ಅಂತ. ಸೊ ಹಂಗಾಗಿ ಗಿಫ್ಟ್ ನನ್ನ ಹತ್ರ ಇಷ್ಟ ಇರೋದು ತಗೋ ಅಂತ ಕೊಟ್ಟರು. ನನಗೆ ಅದೇ ತುಂಬಾ ಖುಷಿ. ಈ ವರ್ಷ ಹೊಸದಾಗಿ ಯಾರ್ಯಾರು ಮದುವೆ ಆಗಿದ್ದೀರಾ, ಯಾರ್ಯಾರು ಭೀಮನ ಅಮಾವಾಸ್ಯೆ ಮಾಡಿದ್ದೀರಾ ಅಂತ ನನಗೆ ಈ ಲಾಗಲ್ಲಿ ಕಮೆಂಟ್ ಮುಖಾಂತರ ತಿಳಿಸಿ. ಥ್ಯಾಂಕ್ ಯು.